ಇರುವಂತ ಸುಜಾತಾ ಭಟ್ ಎಸ್ಐಟಿ ತನಿಖೆಯಿಂದ ಬೆಚ್ಚಿ ಬಿದ್ರ. ಹಾಗಾದ್ರೆ ಇಂದು ವಿಚಾರಣೆಗೆ ಹಾಜರಾಗಬೇಕಿತ್ತು ಸುಜಾತಾ ಭಟ್. ಆದ್ರೆ ನಾನು 29ನೇ ತಾರೀಕು ಹಾಜರಾಗ್ತೀನಿ ಅಂತ ಎಸ್ಐಟಿಗೆ ಪತ್ರ ಬರೆದಿದ್ದಾರೆ. ಆರೋಗ್ಯ ಸಮಸ್ಯೆಯ ನೆಪವೊಡ್ಡಿ ಸಮಯಾವಕಾಶ ಕೇಳಿರೋದು ಸುಜಾತಾ ಭಟ್. ಎಸ್ಐಟಿಗೆ ಸುಜಾತಾ ಭಟ್ ಪತ್ರ ಬರೆದು ನಾನು 29ನೇ ತಾರೀಕು ಹಾಜರಾಗ್ತೀನಿ ಅಂತ ಹೇಳಿರೋದು. ಸುಜಾತಾ ಭಟ್ ತಕ್ಷಣ ಪ್ಲಾನ್ ಬದಲಾವಣೆ ಮಾಡಿರೋದ್ರ ಹಿಂದೆ ಅನುಮಾನ ಮೂಡ್ತಾ ಇದೆ. ನಿನ್ನೆ ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು ಸುಜಾತಾ ಭಟ್. ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿತ್ತು ಸುಜಾತಾ ಭಟ್ಗೆ. ಅದರ ಬೆನ್ನಲ್ಲೇ ಸುಜಾತಾ ಭಟ್ ಈಗ ಎಸ್ಐಟಿಗೆ ಮರುಪತ್ರವನ್ನ ಬರೆದಿದ್ದಾರೆ. ನಾನು ಆಗಸ್ಟ್ 29ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಸುಜಾತಾ ಭಟ್ ಹೇಳಿರೋದು. 23ಕ್ಕೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು. ಆದ್ರೆ ಆರೋಗ್ಯದ ನೆಪವೊಡ್ಡಿ ಸುಜಾತಾ ಭಟ್ 1 ವಾರಗಳ ಕಾಲಾವಕಾಶ ಪಡ್ಕೊಂಡಿದ್ದಾರೆ. ಕಾಲಾವಕಾಶ ಬೇಕು ಅಂತ ಎಸ್ಐಟಿಗೆ ಪತ್ರ ಬರೆದಿದ್ದಾರೆ. ಒಂದಾದ್ಮೇಲೊಂದು ಹೇಳಿಕೆಯನ್ನ ಕೊಡ್ತಾ ಇರುವಂತ ಸುಜಾತಾ ಭಟ್ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಅನನ್ಯ ಭಟ್ ಇದ್ದಾರೆ ಅಂತಾರೆ, ಒಂದ್ ಕಡೆ ಅನನ್ಯ ಭಟ್ ಅನ್ನೋದು ಒಂದು ಕಾಲ್ಪನಿಕ ಕಥೆ ಅಂತ ಹೇಳ್ತಾ ಇರುವಂತ ಸುಜಾತಾ ಭಟ್ ಈಗ ಎಸ್ಐಟಿ ತನಿಖೆಯಿಂದ ಬೆಚ್ಚಿ ಬಿದ್ರ ಅನ್ನುವಂತ ಅನುಮಾನ ಮೂಡ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.